ಕರ್ನಾಟಕದ ವಿಧಾನಸಭೆಯಲ್ಲಿ ಒಬ್ಬ ಕಳಂಕಿತ ಕರ್ನಾಟಕದ ಟ್ರೆಜರಿಯಿಂದ 187 ಕೋಟಿ ಲೂಟಿ ಹೊಡೆದು ದಲಿತರಿಗೆ ಸೇರಬೇಕಾಗಿದ್ದ ಎಸ್ಟಿಗಳಿಗೆ ಸೇರಬೇಕಾಗಿದ್ದಂಥ ಹಣ ಅದನ್ನು ಅವರ ಕುಟುಂಬದವರಿಗೆ ಬಳ್ಳಾರಿಯ ಎಲೆಕ್ಷನ್ಗೆ ತಗೊಂಡೋಗಿರೋವಂಥದ್ದು ಈಗಾಗಲೇ ಮಾಡಿರೋ ತನಿಖಾ ಸಂಸ್ಥೆ ಇಡಿಯಿಂದ CBI 4 ಕೇಸ್ಗಳು, ಲೋಕಾಯುಕ್ತದಲ್ಲಿ 4 ಕೇಸ್ಗಳಿದೆ. ಆ 4 ಕೇಸ್ನಲ್ಲಿ ಮೊದಲ ಅಪರಾಧಿ ನಾಗೇಂದ್ರ ಅವರು. ಹಿಂದೆ ಸಿದ್ದರಾಮಯ್ಯ ಅವರಿದ್ದಾಗ ನಾವು ಹೋರಾಟ ಮಾಡಿದಾಗ ರಾಜ್ಯವ್ಯಾಪಿ ಹೋರಾಟ ಮಾಡಿದ್ರಿ. ಅಧಿವೇಶನದಲ್ಲೂ ಸುಮಾರು 2-3 ಗಂಟೆಗಳ ಕಾಲ ನಾನೇ ಚರ್ಚೆ ಮಾಡಿದ್ದೀನಿ. ನಮ್ಮ ಸದಸ್ಯರೆಲ್ಲ 1-2 ದಿನ ಚರ್ಚೆ ಆಗಿದೆ. ಆಗ ರಾಜೀನಾಮೆ ಕೊಟ್ಟರು ಸಿದ್ದರಾಮಯ್ಯನವರು. ಇವರ ರಾಜೀನಾಮೆಯನ್ನು ತಗೊಂಡ್ರು. ಈಗ ಅದೇ ವ್ಯಕ್ತಿಯನ್ನು ಯಾವುದೇ CBI ಕೋರ್ಟ್ ಆಗಲಿ ED ಕೋರ್ಟ್ ಆಗಲಿ ಇವ್ರಿಗೆ ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಜೈಲಲ್ಲಿದ್ದು ಬಂದರು. ಇವ್ರ ಮೇಲೆ 34 ಕೇಸ್ ಇದೆ. ಈಗಲೂ ಕರಪ್ಷನ್ ಕೇಸ್ಗಳು, ಮೈನಿಂಗ್ ಕೇಸ್ ಇದೆ. ಇಷ್ಟಿದ್ರೂ ಕೂಡ ಕಾಂಗ್ರೆಸ್ಸಿನ ಹೈಕಮಾಂಡು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇವ್ರನ್ನ ಮತ್ತೆ ಕ್ಯಾಬಿನೆಟ್ಗೆ ಸೇರಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಈ 187 ಕೋಟಿ ಹಣ ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ಹೋಗಿದೆ. ಅದಕ್ಕೋಸ್ಕರ ಅವರು ಇವ್ರನ್ನ ಮಂತ್ರಿ ಮಾಡಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಇದು ಪ್ರೂವ್ ಆಗಬೇಕೀಗ. ಕಾಂಗ್ರೆಸ್ ಅವರು ಹೈಕಮಾಂಡ್ ದುಡ್ಡು ತಗೊಂಡಿಲ್ಲ ಅಂದರೆ, 187 ಕೋಟಿಯಲ್ಲಿ ಅವ್ರ ಶೇರ್ ಇಲ್ಲ ಅಂದರೆ ಇವ್ರನ್ನ ಯಾಕೆ ತಗೊಬೇಕಾಯಿತು ಮಂತ್ರಿಮಂಡಲಕ್ಕೆ? ಇವತ್ತು ತಗೊಳ್ಳೋ ಮುಖಾಂತರ ಇಡೀ ಅಧಿವೇಶನ ನಾವು ಬರಗಾಲದ ಬಗ್ಗೆ ಚರ್ಚೆ ಮಾಡಬೇಕಾಯಿತು, ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆ ಮಾಡಬೇಕಾಯಿತು, KPSC ಹಗರಣ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿ ಮೋಸ ಮಾಡಿ ಸರ್ಕಾರ ಲಂಚ ಗುಣಿತದಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಿರ್ಬೋದು, ಭಾಗ್ಯದ ಲಕ್ಷ್ಮಿನ ಇದು ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತೀನಿ ಅಂತೇಳಿ ಹಣನೂ ಸರಿಯಾಗಿ ಕೊಡ್ತಾ ಇಲ್ಲ. 5,000 ಕೋಟಿ ಹಣನ ಲೂಟಿ ಮಾಡಿದ್ದಾರೆ. ಅದರಲ್ಲೂ ಲೂಟಿ. ಇವೆಲ್ಲ ಚರ್ಚೆ ಆಗಬೇಕಾಯಿತು. ನಾವು ಕಾತರದಿಂದ ಕಾಯ್ತಾ ಇದ್ದೀವಿ. ಆದರೆ ಸರ್ಕಾರ ಅವ್ಯಾವುದು ಚರ್ಚೆಗೆ ಬರಬಾರ್ದು. ನಾಗೇಂದ್ರನನ್ನು ಕ್ಯಾಬಿನೆಟ್ ತಗೊಂಬಿಟ್ರೆ ಈ ಚರ್ಚೆ ಎಲ್ಲ ಬರಲ್ಲ ಅಂಥೇಳಿ ಪ್ರೀ ಪ್ಲ್ಯಾನ್ ಮಾಡಿ ನಾಗೇಂದ್ರನ್ನ ಇವತ್ತು ಕಾಂಗ್ರೆಸ್ ಹೈಕಮಾಂಡು ಮಂತ್ರಿ ಮಾಡಿರೋದು ನೋಡಿದ್ರೆ ಇದರಿಂದ ದೊಡ್ಡ ಷಡ್ಯಂತ್ರ ಇದೆ. ಹಣ ತಗೊಂಡು ಮಾಡಿರೋದು ಪ್ರೂವ್ ಆಗ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ ನಾವು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ, ಅವ್ರನ್ನ ಮಂತ್ರಿಮಂಡಲದಿಂದ ವಜಾ ಮಾಡಿದ್ದೆ ಯಾಕೆ, ಇವಾಗ ತಗೊಳ್ತಾ ಇರೋದು ಯಾಕೆ? ಇದಕ್ಕೆ ಉತ್ತರ ಕೊಡಿ. ನಾವು ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀರಿ. ಚರ್ಚೆ ಮಾಡೋಕ್ಕೆ ಮುಂಚೆ ಅವರು ರಾಜೀನಾಮೆ ತಗೊಂಡ್ಲಿ, ಆಮೇಲೆ ನಾವು ಚರ್ಚೆಗೆ ನೋಟಿಸ್ ಕೊಡ್ತೀರಿ. ಇಲ್ಲ ಅಂದರೆ ಸದನವನ್ನು ನಡೆಯೋಕ್ಕೆ ನಾವು ಬಿಡಲ್ಲ ಅನ್ನೋ ತೀರ್ಮಾನವನ್ನು ನಮ್ಮ ಪಾರ್ಟಿಯ ಅಧ್ಯಕ್ಷರು, ನಮ್ಮೆಲ್ಲ ಶಾಸಕರು ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. BJP ಮತ್ತು JDS ಮೇಡಮ್ ಅವರು ಬಂದಿದ್ದಾರೆ ಇಲ್ಲಿ. JDS ಉಪನಾಯಕರು ಕೂಡ ಬಂದಿದ್ದಾರೆ. ನಾವೆಲ್ಲರೂ ಕೂಡ JDS ಮತ್ತು BJP ಈ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ತೀರಿ. ಬೆಳಗ್ಗೆನೂ ನಾನು ಕುಮಾರಸ್ವಾಮಿ ಅವರ ಹತ್ರ ಚರ್ಚೆ ಮಾಡಿದ್ದೀನಿ. ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ರಮೇಶ್ ಬಾಬು ಅವ್ರ ಜೊತೆನೂ ನಾವು ಚರ್ಚೆ ಮಾಡಿದ್ದೀರಿ. ಅದರಿಂದ ಇದನ್ನು ತಾರ್ಕಿಕ ಅಂತ್ಯಕ್ಕೆ ನಾವು ತೆಗೆದುಕೊಂಡು ಹೋಗ್ತೀವಿ.